ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಬಹಳ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ಪುರಾತನ ಕಾಲದ ಗೋಡೆಯ ಪಾಯ ಪತ್ತೆಯಾಗಿದೆ. ಇದು ಒಂದು ಕಡೆ ಸಂಚಲನವನ್ನ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲೆಬ್ಬಿಸುವ ಆತಂಕ ಕೂಡ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಶುರುವಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 16 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಭರದಿಂದ ಸಾಗಿದೆ ಉತ್ಖನನ. 100 ವರ್ಷಗಳಿಂದ ಬಾಳಿ ಬದುಕಿದ್ದವರಿಗೆ ಆತಂಕ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಭರದಿಂದ ಸಾಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಪುರಾತತ್ವ ಇಲಾಖೆ ನೇತೃತ್ವದಲ್ಲಿ ಶೋಧ ನಡೆಸಲಾಗುತ್ತಿದೆ. 4 ಬಾಕ್ಸ್ಗಳಲ್ಲಿ ಮಣ್ಣು ತೆರವು ವೇಳೆ ಪುರಾತನ ಕಾಲದ ಗೋಡೆಯ ಪಾಯ ಪತ್ತೆಯಾಗಿದೆ. ನಾಲ್ಕು ಗೋಡೆಯ ಮಧ್ಯೆ ಸಂಪೂರ್ಣವಾಗಿ ಮಣ್ಣು ತೆರವು ಮಾಡಿದ ಬಳಿಕ ಇನ್ನಷ್ಟು ಮಹತ್ವದ ಪ್ರಾಚ್ಯಾವಶೇಷಗಳು ಸಿಗಬಹುದೆನ್ನುವ ನಿರೀಕ್ಷೆ ವ್ಯಕ್ತವಾಗಿದೆ. ಟೆರಕೋಟಾ ಬಿಲ್ಲೆ, 3 ಹೆಡೆಯ ನಾಗರಶಿಲೆ, ದೇವಕೋಷ್ಠದ ಶಿಖರಗಳ ಕಳಸ ಮೂಳೆಗಳು, ಹಸಿರು ಪಚ್ಚೆ ಕಲ್ಲು, ನವಶಿಲಾಯುಗದ ಕೊಡಲಿ ಸೇರಿ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಸಾಕಷ್ಟು ಸಮೃದ್ಧವಾಗಿ ಲಕ್ಕುಂಡಿ ಗತವೈಭವದಿಂದ ಮೆರೆದಿತ್ತು. ಆದರೆ ಅಂಥ ಗತವೈಭವದ ಎಲ್ಲ ದೇವಸ್ಥಾನಗಳು ಕೂಡ ಸಾಕಷ್ಟು ಮಣ್ಣಾಗಿ ಹೋಗಿದ್ದವು. ಆದರೆ ಇವಾಗ 101 ಬಾವಿ 101 ದೇವಸ್ಥಾನಗಳು ಏನಿದ್ದವು ಅವುಗಳಲ್ಲಿ ಸುಮಾರು 20ರಿಂದ 30 ದೇವಸ್ಥಾನಗಳು ಮಾತ್ರ ನಮ್ಮ ಕಣ್ಣಿಗೆ ಸಿಗ್ತವೆ. ಆದರೆ ಉಳಿದ ದೇವಾಲಯಗಳು ಮಣ್ಣಾಗಿದ್ದಾವೆ ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾ ಇದ್ರು. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ಅಪರೂಪದ ಶ್ರೀ ಕುಂಬಾರೇಶ್ವರ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಸುಮಾರು 18ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುತ್ತಿವೆ. ಕೇಂದ್ರ ಪುರಾತತ್ವ ಇಲಾಖೆ ಈ ಹಿಂದೆಯೇ ಪರಿಹಾರ ನೀಡಿದೆ. ಸ್ಥಳಾಂತರವಾಗುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದು ಇದೀಗ ಕುಟುಂಬಗಳ ಆತಂಕಕ್ಕೆ ಕಾರಣವಾಗಿದೆ. ಅವತ್ತಿನ ವ್ಯಾಲ್ಯೂಯೇಷನ್ ಪ್ರಕಾರ 6,000, 7,000, 8,000 ಇಷ್ಟು ಕೊಟ್ಟು ಅವ್ರನ್ನ ತೆರವುಗೊಳಿಸೋಕೆ ಆದೇಶ ಮಾಡಿ ಹಣನೂ ಕೊಟ್ಟು ಇಲಾಖೆ ಸುಮ್ಮನೆ ಕುಂತ್ಕೊಂತು. ಹಾಗಾಗಿ ಇವತ್ತಿನ ವ್ಯಾಲ್ಯೂಯೇಷನ್ನು ಬಹಳಷ್ಟು ಬದಲಾವಣೆ ಆಗಿದೆ. ಆ ದೇವಸ್ಥಾನದ ಸುತ್ತಮುತ್ತಲಿರುವ ಸುಮಾರು 16ರಿಂದ 20 ಕುಟುಂಬಗಳಿಗೆ ಈಗಾಗಲೇ ASIದವರು 1990-92ರಲ್ಲಿ ಪರಿಹಾರ ಕೊಟ್ಟಿದ್ದಾರೆ. ಅವರು ಪರಿಹಾರ ಕೊಟ್ಟ ತಕ್ಷಣ ಅವರು ಮನವೊಲಿಸಿ ಅವ್ರನ್ನ ಮನೆ ಖಾಲಿ ಮಾಡಿಸ್ಬಿಟ್ಟಿದ್ರೆ ಈ ತೊಂದರೆ ಸಂಭವಿಸ್ತಾ ಇರಲಿಲ್ಲ. ಆದರೂ ಕೂಡ ನಮ್ಮೂರಿನವರು ಅನ್ನುವ ಒಂದು ಇಚ್ಛಾಶಕ್ತಿಯಿಂದ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯ ಮುಖಾಂತರ ಅಲ್ಲಿರುವ ಎಲ್ಲ ಕುಟುಂಬಗಳಿಗೆ ಈಗಾಗಲೇ ನಿವೇಶನವನ್ನು ಕೊಟ್ಟಿದ್ದಾರೆ. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಭರ್ಜರಿಯಾಗಿ ನಡೀತಾ ಇದೆ. ಸರ್ಕಾರ ಲಕ್ಕುಂಡಿ ಗ್ರಾಮಸ್ಥರಿಗೆ ಪರಿಹಾರ ನೀಡಿ ಒಕ್ಕಲೆಬ್ಬಿಸುತ್ತಾ ಕಾದು ನೋಡಬೇಕು. ಇಲ್ಲವಾದರೆ ಸರ್ಕಾರ ಹಾಗೂ ಗ್ರಾಮದ ಸಂಘರ್ಷ ಆರಂಭವಾಗುತ್ತಂತ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 16 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದಾವೆ. ಇನ್ನೂ ಹೆಚ್ಚಿನ ಪ್ರಾಚ್ಯಾವಶೇಷಗಳು ಸಿಗುವ ನಿರೀಕ್ಷೆ ಕೂಡ ಇಲ್ಲಿ ಇದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಬಹಳ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ಪುರಾತನ ಕಾಲದ ಗೋಡೆಯ ಪಾಯ ಪತ್ತೆಯಾಗಿದೆ. ಇದು ಒಂದು ಕಡೆ ಸಂಚಲನವನ್ನ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲೆಬ್ಬಿಸುವ ಆತಂಕ ಕೂಡ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಶುರುವಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 16 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಭರದಿಂದ ಸಾಗಿದೆ ಉತ್ಖನನ. 100 ವರ್ಷಗಳಿಂದ ಬಾಳಿ ಬದುಕಿದ್ದವರಿಗೆ ಆತಂಕ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಭರದಿಂದ ಸಾಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಪುರಾತತ್ವ ಇಲಾಖೆ ನೇತೃತ್ವದಲ್ಲಿ ಶೋಧ ನಡೆಸಲಾಗುತ್ತಿದೆ. 4 ಬಾಕ್ಸ್ಗಳಲ್ಲಿ ಮಣ್ಣು ತೆರವು ವೇಳೆ ಪುರಾತನ ಕಾಲದ ಗೋಡೆಯ ಪಾಯ ಪತ್ತೆಯಾಗಿದೆ. ನಾಲ್ಕು ಗೋಡೆಯ ಮಧ್ಯೆ ಸಂಪೂರ್ಣವಾಗಿ ಮಣ್ಣು ತೆರವು ಮಾಡಿದ ಬಳಿಕ ಇನ್ನಷ್ಟು ಮಹತ್ವದ ಪ್ರಾಚ್ಯಾವಶೇಷಗಳು ಸಿಗಬಹುದೆನ್ನುವ ನಿರೀಕ್ಷೆ ವ್ಯಕ್ತವಾಗಿದೆ. ಟೆರಕೋಟಾ ಬಿಲ್ಲೆ, 3 ಹೆಡೆಯ ನಾಗರಶಿಲೆ, ದೇವಕೋಷ್ಠದ ಶಿಖರಗಳ ಕಳಸ ಮೂಳೆಗಳು, ಹಸಿರು ಪಚ್ಚೆ ಕಲ್ಲು, ನವಶಿಲಾಯುಗದ ಕೊಡಲಿ ಸೇರಿ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ.
ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಸಾಕಷ್ಟು ಸಮೃದ್ಧವಾಗಿ ಲಕ್ಕುಂಡಿ ಗತವೈಭವದಿಂದ ಮೆರೆದಿತ್ತು. ಆದರೆ ಅಂಥ ಗತವೈಭವದ ಎಲ್ಲ ದೇವಸ್ಥಾನಗಳು ಕೂಡ ಸಾಕಷ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದವು. ಆದರೆ ಇವಾಗ 101 ಬಾವಿ 101 ದೇವಸ್ಥಾನಗಳು ಏನಿದ್ದವು ಅವುಗಳಲ್ಲಿ ಸುಮಾರು 20ರಿಂದ 30 ದೇವಸ್ಥಾನಗಳು ಮಾತ್ರ ನಮ್ಮ ಕಣ್ಣಿಗೆ ಸಿಗ್ತವೆ. ಆದರೆ ಉಳಿದ ದೇವಾಲಯಗಳು ಮಣ್ಣಲ್ಲಿ ಮಣ್ಣಾಗಿದ್ದಾವೆ ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾ ಇದ್ರು. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ಅಪರೂಪದ ಶ್ರೀ ಕುಂಬಾರೇಶ್ವರ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಸುಮಾರು 18ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುತ್ತಿವೆ. ಕೇಂದ್ರ ಪುರಾತತ್ವ ಇಲಾಖೆ ಈ ಹಿಂದೆಯೇ ಪರಿಹಾರ ನೀಡಿದೆ. ಸ್ಥಳಾಂತರವಾಗುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದು ಇದೀಗ ಕುಟುಂಬಗಳ ಆತಂಕಕ್ಕೆ ಕಾರಣವಾಗಿದೆ. ಅವತ್ತಿನ ವ್ಯಾಲ್ಯೂಯೇಷನ್ ಪ್ರಕಾರ 6,000 7,000 8,000 ಇಷ್ಟು ಕೊಟ್ಟು ಅವ್ರನ್ನ ತೆರವುಗೊಳಿಸೋಕೆ ಆದೇಶ ಮಾಡಿ ಹಣನೂ ಕೊಟ್ಟು ಇಲಾಖೆ ಸುಮ್ಮನೆ ಕುಂತ್ಕೊಂತು. ಹಾಗಾಗಿ ಇವತ್ತಿನ ವ್ಯಾಲ್ಯೂಯೇಷನ್ನು ಬಹಳಷ್ಟು ಬದಲಾವಣೆ ಆಗಿದೆ. ಆ ದೇವಸ್ಥಾನದ ಸುತ್ತಮುತ್ತಲಿರುವ ಸುಮಾರು 16ರಿಂದ 20 ಕುಟುಂಬಗಳಿಗೆ ಈಗಾಗಲೇ ASIದವರು 1990-92ರಲ್ಲಿ ಪರಿಹಾರ ಕೊಟ್ಟಿದ್ದಾರೆ. ಅವರು ಪರಿಹಾರ ಕೊಟ್ಟ ತಕ್ಷಣ ಅವರು ಮನವೊಲಿಸಿ ಅವ್ರನ್ನ ಖಾಲಿ ಮಾಡಿಸ್ಬಿಟ್ಟಿದ್ರೆ, ಮನೆ ಖಾಲಿ ಮಾಡಿಸ್ಬಿಟ್ಟಿದ್ರೆ ಈ ತೊಂದರೆ ಸಂಭವಿಸ್ತಾ ಇರಲಿಲ್ಲ. ಆದರೂ ಕೂಡ ನಮ್ಮೂರಿನವರು ಅನ್ನುವ ಒಂದು ಇಚ್ಛಾಶಕ್ತಿಯಿಂದ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯ ಮುಖಾಂತರ ಅಲ್ಲಿರುವ ಎಲ್ಲ ಕುಟುಂಬಗಳಿಗೆ ಈಗಾಗಲೇ ನಿವೇಶನವನ್ನು ಕೊಟ್ಟಿದ್ದಾರೆ. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಭರ್ಜರಿಯಾಗಿ ನಡೀತಾ ಇದೆ. ಸರ್ಕಾರ ಲಕ್ಕುಂಡಿ ಗ್ರಾಮಸ್ಥರಿಗೆ ಪರಿಹಾರ ನೀಡಿ ಒಕ್ಕಲೆಬ್ಬಿಸುತ್ತಾ ಕಾದು ನೋಡಬೇಕು. ಇಲ್ಲವಾದರೆ ಸರ್ಕಾರ ಹಾಗೂ ಗ್ರಾಮದ ಸಂಘರ್ಷ ಆರಂಭವಾಗುತ್ತಂತ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 16 ದಿನಗಳಿಂದನೂ ಕೂಡ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಈವರೆಗೂ ಕೂಡ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಕ್ಕಿದ್ದಾವೆ. ಇನ್ನೂ ಹೆಚ್ಚಿನ ಪ್ರಾಚ್ಯಾವಶೇಷಗಳು ಸಿಗುವ ನಿರೀಕ್ಷೆ ಕೂಡ ಇಲ್ಲಿ ಇದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಬಹಳ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ಪುರಾತನ ಕಾಲದ ಗೋಡೆಯ ಪಾಯ ಪತ್ತೆಯಾಗಿದೆ. ಇದು ಒಂದು ಕಡೆ ಸಂಚಲನವನ್ನ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲೆಬ್ಬಿಸುವ ಆತಂಕ ಕೂಡ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಶುರುವಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 16 ದಿನಗಳಿಂದನೂ ಕೂಡ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಭರದಿಂದ ಸಾಗಿದೆ ಉತ್ಖನನ. 100 ವರ್ಷಗಳಿಂದ ಬಾಳಿ ಬದುಕಿದ್ದವರಿಗೆ ಆತಂಕ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಭರದಿಂದ ಸಾಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಪುರಾತತ್ವ ಇಲಾಖೆ ನೇತೃತ್ವದಲ್ಲಿ ಶೋಧ ನಡೆಸಲಾಗುತ್ತಿದೆ. 4 ಬಾಕ್ಸ್ಗಳಲ್ಲಿ ಮಣ್ಣು ತೆರವು ವೇಳೆ ಪುರಾತನ ಕಾಲದ ಗೋಡೆಯ ಪಾಯ ಪತ್ತೆಯಾಗಿದೆ. ನಾಲ್ಕು ಗೋಡೆಯ ಮಧ್ಯೆ ಸಂಪೂರ್ಣವಾಗಿ ಮಣ್ಣು ತೆರವು ಮಾಡಿದ ಬಳಿಕ ಇನ್ನಷ್ಟು ಮಹತ್ವದ ಪ್ರಾಚ್ಯಾವಶೇಷಗಳು ಸಿಗಬಹುದೆನ್ನುವ ನಿರೀಕ್ಷೆ ವ್ಯಕ್ತವಾಗಿದೆ. ಟೆರಕೋಟಾ ಬಿಲ್ಲೆ, 3 ಹೆಡೆಯ ನಾಗರಶಿಲೆ, ದೇವಕೋಷ್ಠಾದ ಶಿಖರಗಳ ಕಳಸ ಮೂಳೆಗಳು, ಹಸಿರು ಪಚ್ಚೆ ಕಲ್ಲು, ನವಶಿಲಾಯುಗದ ಕೊಡಲಿ ಸೇರಿ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಸಾಕಷ್ಟು ಸಮೃದ್ಧವಾಗಿ ಲಕ್ಕುಂಡಿ ಗತವೈಭವದಿಂದ ಮೆರೆದಿತ್ತು.